ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನೆಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ರಿ ಈ ವಿಡಿಯೋಗೋಸ್ಕರ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಹುಡುಗಿಯರ ಬ್ರಷ್ ಗಳ ಬಗ್ಗೆ. ಸೊ ಮತ್ತೆ ತಡಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ಅ ವಿಡಿಯೋ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿನ ನನಗೆ ಲೈಕ್ ಮೂಲಕ ತಿಳಿಸಬಹುದು. ಸೊ ಇವತ್ತು ನಾನು ತಗೊಂಡಿರುವಂತಹ ಕ್ವಶನ್ಸ್ ಎಲ್ಲ ನೀವುಗಳು ಕೇಳಿರುವಂತಹ ಕ್ವಶನ್ಸ್ ಅಂಡ್ ಈ ತರ ಕ್ವಶನ್ಸ್ ನೀವು ಯಾರ ಹತ್ರ ಕೂಡ ಶೇರ್ ಮಾಡ್ಲಿಕ್ಕಾಗಲ್ಲ, ಅಥವಾ ಕೇಳಿ ಕೂಡ ಆಗಲ್ಲ. ಅಮ್ಮನ ಹತ್ರ ಕೂಡ ಆಗಲ್ಲ, ಅಥವಾ ಫ್ರೆಂಡ್ಸ್ ಹತ್ರ ಕೂಡ ಆಗಲ್ಲ. ಸೊ ಡಾಕ್ಟರ್ ಹತ್ರ ಹೋಗೋಣ ಅಂದ್ರೆ ಏನೋ ಒಂದ್ ಕಡೆ ಮುಜುಗರ, ಯಾವ ತರ ಹೇಳೋದು ಆತರ ಅಂತ. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಇರುವಂತಹ ಡೌಟ್ ನಲ್ಲಿ ಇವತ್ತು ನಾನು ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಸೊ ಮೊದಲಿನ ಕ್ವಶನ್ಸ್ ನಂಗೆ ಬಂದಿರುವಂತದ್ದು, ಒಂದ್ ಕಡೆ ಎದೆ ಸೈಜ್ ಗಾತ್ರದಲ್ಲಿ ದೊಡ್ಡ ಇದೆ ಅಂಡ್ ಇನ್ನೊಂದ್ ಕಡೆ ಚಿಕ್ಕದಿದೆ, ಇದು ನಾರ್ಮಲ್ ಅಂತ ಕೇಳಿದ್ರೆ ಎಸ್ ಇದೆ, ಅಬ್ಸಲ್ಯೂಟ್ಲಿ ನಾರ್ಮಲ್. ನೀವು ಯಾವುದೇ ರೀತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿಯಲ್ಲಾಗಿರುವಂತಹ ಹಾರ್ಮೋನಲ್ ಚೇಂಜಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ತರ ಆಗಿರುವಂತಹ ಸಾಧ್ಯತೆ ಇದೆ. ಸೊ ಯಾವುದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಎರಡನೇ ಕ್ವಶನ್ಸ್ ಏನು ಅಂದ್ರೆ, ಸೊ ಎದೆಗಳ ಮೇಲಿಂದ ಬ್ರೆಸ್ಟ್ ಮೇಲಿಂದ ನನಗೆ ಕೂದಲು ಬರ್ತಾ ಇದೆ, ಹೇರ್ ಫಾರ್ಮೇಶನ್ ಆಗ್ತಿದೆ, ಅಥವಾ ನಿಪ್ಪಲಿಂದ ಕೂದಲು ಬರ್ತಾ ಇದೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಇದು ಕೂಡ ನಾರ್ಮಲ್, ಯಾವುದೇ ರೀತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಹಜವಾಗಿ ನಾವು ಮನುಷ್ಯರು ದೇಹದ ಎಲ್ಲಾ ಭಾಗದಲ್ಲೂ ಕೂಡ ಕೂದಲುಗಳು ಬರುವಂತದ್ದು ನಾರ್ಮಲ್. ಅದ್ರ ಬಗ್ಗೆ ನೀವು ತಲೆ ಬಿಸಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ಸ್ ನಂಗೆ ಬಂದಿರುವಂತದ್ದು, ರಾತ್ರಿ ಮಲಗುವಾಗ ಬ್ರಾ ಹಾಕಿ ಮಲಗಬಹುದಾ ಅಂತ ಕೇಳ್ತೀರಾ. ಸೊ ಇದು ನಿಮ್ ಮೇಲೆ ಬಿಟ್ಟಿರುವಂತದ್ದು. ನಿಮ್ಗೆ ಕಂಫರ್ಟೇಬಲ್ ಆಗುತ್ತೆ ಅಂದ್ರೆ ನೀವು ಬ್ರಾ ಹಾಕಿ ಮಲಗಬಹುದು, ಇಲ್ಲದ್ರೆ ತೆಗೆದು ಮಲಗಬಹುದು. ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಕೇಳಿದ್ರೆ, ಕ್ಯಾನ್ಸರ್ ಬರುತ್ತೆ ಅಂತ ಇನ್ನುವರೆಗೂ ಯಾರು ಕೂಡ ಪ್ರೂವ್ ಮಾಡಿಲ್ಲ. ಅದಿನ್ನೂ ಕೂಡ ಸ್ಟಡಿ ಸ್ಟೇಜ್ ಎಲ್ಲ ಇದೆ. ಇನ್ ಕೇಸ್ ಪ್ರೂವ್ ಆಯ್ತು ಅಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೇನೆ. ಸೊ ನಿಮ್ ಕಂಫರ್ಟೇಬಲ್, ನಿಮ್ಗೆ ರಾತ್ರಿ ಹಾಕೊಂಡು ಮಲಗಿದ್ರೆ ಕಂಫರ್ಟೇಬಲ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಹಾಕೊಬಹುದು. ನಾನು ರೆಕಮೆಂಡ್ ಯಾರಿಗೆ ಮಾಡ್ತೀನಿ ಅಂದ್ರೆ ಬ್ರಾ ಹಾಕ್ಲಿಕ್ಕೆ. ಸೊ ಯಾರೇ ಟೀನೇಜರ್ಸ್ ಇರ್ತೀರ, ಈಗ ಬ್ರೆಸ್ಟ್ ಸೈಜ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಇನ್ ಆರ್ಡರ್ ಟು ಗಿವ್ ಅ ಗುಡ್ ಶೇಪ್, ಒಂದು ಒಳ್ಳೆ ಶೇಪಿಗೋಸ್ಕರ ನೀವು ಡೈಲಿ ಬ್ರಾ ಹಾಕೋದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನು ಅಂದ್ರೆ, ಬ್ರೆಸ್ಟ್ ಅಲ್ಲಿ ಲಂಪ್ಸ್ ಇದೆ ಅಂದ್ರೆ ಬ್ರೆಸ್ಟ್ ಅಲ್ಲಿ ಗಂಟಿದೆ, ಇದು ನಾರ್ಮಲ್ ಅಂತ ಕೇಳಿದ್ರೆ, ಸೊ ಇದು ನಾನು ನಾರ್ಮಲ್ ಅಂತ ಹೇಳಲ್ಲ. ಖಂಡಿತವಾಗ್ಲೂ ನಿಮ್ಗೆ ಡಾಕ್ಟರ್ ಹತ್ರ ನೀವು ಒಂದು ಎಕ್ಸಾಮೈನ್ ಮಾಡ್ಕೊಳ್ಳಿ, ಒಂದ್ಸಲ ಹೋಗಿ ಟೆಸ್ಟ್ ಮಾಡ್ಕೊಂಡ್ ಬನ್ನಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ್ದಕ್ಕೋಸ್ಕರ ಗಂಟಾಗಿದೆ, ಇದು ಕ್ಯಾನ್ಸರಸ್ ಅಥವಾ ನಾನ್ ಕ್ಯಾನ್ಸರಸ್ ಅಂತ ಡಾಕ್ಟರ್ ಹೇಳ್ತಾರೆ. ಖಂಡಿತವಾಗ್ಲೂ ಒಮ್ಮೆ ಕನ್ಸಲ್ಟ್ ಮಾಡಿ ಅಂಡ್ ಯಾವುದೇ ಕಾರಣಕ್ಕೂ ಇದನ್ನ ಇಗ್ನೋರ್ ಮಾಡಕ್ಕಂತೂ ಹೋಗ್ಲೇಬೇಡಿ. ಇನ್ನೊಂದು ಲಾಸ್ಟ್ ಕ್ವಶನ್ಸ್ ಅಂದ್ರೆ, ಸಾಕಷ್ಟು ಜನ ಕೇಳಿರುವಂತದ್ದು ಸ್ಯಾಗಿಂಗ್ ಬ್ರೆಸ್ಟ್, ಯಾಕೆ ಎದೆಗಳು ಜೋತ್ ಬೀಳ್ತವೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ಬೇರೆ ಬೇರೆ ರೀಸನ್ ಗಳಿಂದ ಆಗಿರ್ಬೋದು. ಒಂದು ನಿಮ್ಮ ವೇಟ್ ಇಂದ ಆಗಿರ್ಬೋದು. ಇನ್ನೊಂದೇನು ಅಂದ್ರೆ ನಿಮ್ಮ ಬ್ರೆಸ್ಟ್ ಹೇಳುವಂತದ್ದು, ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ. ಬ್ರೆಸ್ಟ್ ಹೇಳುವಂತದ್ದು ಏನು ಅಂದ್ರೆ ಫ್ಯಾಟ್ ಇಂದ ಕೂಡಿರುವಂತದ್ದು. ಸೊ ವೇಟ್ ಜಾಸ್ತಿ ಆಗುತ್ತೆ ಅಂದ್ರೆ, ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಸ್ಯಾಗಿಂಗ್ ಬ್ರೆಸ್ಟ್ ಅಂದ್ರೆ ಎಡೆಗಳು ಜೋತ್ ಬಿಡುವಂತ ಸಾಧ್ಯತೆ ಇದೆ. ಸೊ ಯಾವುದೇ ರೀತಿ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇದು ನಾರ್ಮಲ್ ಕೂಡ ಹೌದು. ಸೊ ನಾವು ಟಿವಿಯಲ್ಲಿ ಅಥವಾ ಮ್ಯಾಗಝಿನ್ಸ್ ಅಲ್ಲಿ ಮೀಡಿಯಾದಲ್ಲಿ ಏನ್ ನೋಡ್ತೀವಿ ಅದರಲ್ಲ ತೋರಿಸುವಂತದ್ದು ರೌಂಡ್ ಶೇಪ್ಡ್ ಆಗಿರುವಂತಹ ಬ್ರೆಸ್ಟ್ ಆಗಿರ್ಬೋದು, ಅಥವಾ ಅಪ್ ಲಿಫ್ಟೆಡ್ ಬ್ರೆಸ್ಟ್ ನ ತೋರಿಸ್ತಾರೆ. ಸ್ಯಾಗಿಂಗ್ ಬ್ರೆಸ್ಟ್ ಬಗ್ಗೆ ಯಾರು ಕೂಡ ತೋರಿಸಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆಲ್ಲ ಅನ್ಸ್ಬೋದು ಇದು ಅಬ್ನಾರ್ಮಲ್ ಅಂತ. ಖಂಡಿತವಾಗ್ಲೂ ಅಬ್ನಾರ್ಮಲ್ ಅಲ್ಲ. ಸೊ ನಿಮ್ಮ ಬಾಡಿ ವೇಟ್ ಇಂದ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಂದ ಸ್ಯಾಗಿಂಗ್ ಬ್ರೆಸ್ಟ್ ಆಗುವಂತ ಸಾಧ್ಯತೆ ಇಲ್ಲ, ಅಂದ್ರೆ ಜೋತ್ ಬೀಳುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಾನು ಡೀಟೇಲ್ ಆದ ವಿಡಿಯೋ ನೆಕ್ಸ್ಟ್ ಬರುವಂತಹ ವಿಡಿಯೋದನ್ನ ಮಾಡ್ತಾ ಹೋಗ್ತೇನೆ. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನೀವೆಲ್ಲ ಒಂದು ಲೈಕ್ ಕೊಡ್ಬೇಕು ಅಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ವೈಫಿಗೆ ಆಗಿರ್ಬೋದು ಅಂಡ್ ಹೆಣ್ಮಕ್ಳು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.